ಬಸವಣ್ಣನವರ ನಮ್ಮದು ಬಸವ ತತ್ವ ಅಂತ ಹೇಳಿದ್ದೀರಿ. ನಿಮಗೆ ಗೊತ್ತಿದೆಯಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಸವ ತತ್ವ ಏನು ಅಂಥೇಳಿ? ಬಸವಣ್ಣವ್ರು ಹೇಳಿದ್ದು, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಲು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಹೇಳಿದರು. ನೀವು ಭ್ರಷ್ಟಾಚಾರದ ಕಳಂಕವೇ ನಿಮ್ಮ ಪಾರ್ಟಿಗಿದೆ, ಭ್ರಷ್ಟಾಚಾರದ ಪಿತಾಮಹರೇ ನಿಮ್ಮ ಪಾರ್ಟಿಯವರಾಗಿದ್ದೀರಿ. ಕಳಬೇಡ ಅನ್ನೋದು ನಿಮ್ಗೆ ಹೆಂಗೆ ಅನ್ವಯ ಆಗುತ್ತೆ? ಕೊಲ್ಲುವವರಿಗೆ ರಾಜಕೀಯ ಆಶ್ರಯ ಕೊಟ್ಟಂಥ ಕುಖ್ಯಾತಿ ನಿಮ್ಮ ಪಾರ್ಟಿಗಿದೆ. SDPI PFI ಅಂತ ಸಂಘಟನೆ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ಪಡೆಯೋದ್ರ ಮೂಲಕ ಭಯೋತ್ಪಾದನೆಯನ್ನೇ ಉಸಿರಾಗಿಸಿಕೊಳ್ಳುವವರಿಗೆ ಬೆಂಬಲ ಕೊಟ್ಟಂಥ ಕುಖ್ಯಾತಿ ನಿಮ್ಮ ಪಾರ್ಟಿಗಿದೆ. ಅಲ್ಲಿಗೆ ಕೊಲಬೇಡ ಅನ್ನೋದು ನಿಮಗೆ ಅನ್ವಯ ಆಗಲ್ಲ. ಅಷ್ಟು ಮಾತ್ರ ಅಲ್ಲ, ಕಾಶ್ಮೀರದಲ್ಲಿ ಭಯೋತ್ಪಾದನೆ ಬೆಳೆಯೋದಕ್ಕೆ, ಪಂಜಾಬ್ನಲ್ಲಿ ಭಿಂದ್ರನ್ವಾಲೆಯನ್ನು ಬೆಳೆಸೋದಕ್ಕೆ ಯಾರು ಕಾರಣ ಅನ್ನೋದನ್ನು ಐತಿಹಾಸಿಕ ಘಟನೆಗಳನ್ನು ಅವಲೋಕಿಸಿದ್ರೆ ಸಾಕು, ಅದಕ್ಕೆ ಕಾಂಗ್ರೆಸ್ನ ಕರಾಳ ಮುಖದ ಅನಾವರಣ ಆಗತ್ತೆ. ಅಷ್ಟು ಮಾತ್ರ ಅಲ್ಲ, ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದವ್ರನ್ನ ಅವ್ರ ಪರವಾಗಿ ಸಿಂಪತಿ ವ್ಯಕ್ತಪಡಿಸಿದ ಕುಖ್ಯಾತಿಯು ನಿಮ್ಮ ಪಾರ್ಟಿಯ ಹೆಗಲ ಮೇಲೇ ಇದೆ. ಇದಿಷ್ಟು ಮಾತ್ರ ಸಾಲದು ಅಂಥೇಳಿ ಕುಕ್ಕರ್ ಬಾಂಬ್ ಹಾಕಿದವ್ರನ್ನ ಬ್ರದರ್ಸ್ ಅಂದವರು, ಅಂಥವರಿಗೆ ಕುಮ್ಮಕ್ಕೆ ಕೊಡ್ತಕ್ಕಂಥವ್ರು, ಗೋಹತ್ಯೆ ಗೋ ಹಿಂಸೆ ಅದನ್ನು ನೋಡಿಕೊಂಡು ಓಟಿನ ಆಸೆಗೋಸ್ಕರ ಮೌನವಾಗಿರ್ತಕ್ಕಂಥವ್ರು. ಅಷ್ಟು ಮಾತ್ರ ಅಲ್ಲ, ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದವ್ರನ್ನ ಸಮರ್ಥಿಸ್ತಕ್ಕಂಥ ನೀಚತನದ ರಾಜಕಾರಣದ ಇತಿಹಾಸವೂ ಕೂಡ ಕಾಂಗ್ರೆಸ್ ಪಾರ್ಟಿಯ ಇತಿಹಾಸದಲ್ಲೇ ಇದೆ. ಹಾಗಾಗಿ ನಿಮಗೆ ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದು ಕೂಡ ನಿಮಗೆ ಅನ್ವಯ ಆಗಲ್ಲ. ಯಾಕೆ ಅಂದರೆ ಮಾತೆತ್ತಿದ್ರೆ ಸುಳ್ಳೇ ಹೇಳ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಒಂದು ಮನೋಭಾವನೆ ನಿಮ್ಮ ಪಕ್ಷದ್ದು. ಯಾಕೆಂದರೆ ಮಹಾತ್ಮ ಗಾಂಧಿಯವರ ಹತ್ಯೆಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಅವತ್ತಿನ ಜವಾಹರ್ಲಾಲ್ ನೆಹರು ನೇತೃತ್ವದ ಸರ್ಕಾರವೇ ರಚಿಸಿದ ವಿವಿಧ ಕಮಿಟಿ ಮತ್ತು ಆಯೋಗಗಳು ಹೇಳ್ತು.